ಹಾಯ್ ಫ್ರೆಂಡ್ಸ್, ನಾನಿವತ್ತು ಸಚಿನ್ ತೆಂಡೂಲ್ಕರ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಸಚಿನ್ ತೆಂಡೂಲ್ಕರ್ ಅವರು ಹುಟ್ಟಿದ್ದು ಬಂದು 24 ಏಪ್ರಿಲ್ 1973ರಲ್ಲಿ. ಹುಟ್ಟಿದ ಪ್ಲೇಸ್ ಬಂದು ಮುಂಬೈಯಲ್ಲಿ. ಇವರೊಬ್ಬರು ಇಂಟರ್ನ್ಯಾಷನಲ್ ಕ್ರಿಕೆಟರ್ ಅಂತಲೇ ಹೇಳ್ಬೋದು. ಗಾಡ್ ಆಫ್ ದಿ ಕ್ರಿಕೆಟ್ ಅನ್ನೋದು ಕೂಡ ಇವ್ರಿಗೆ ನೇಮ್ ಇದೆ. ಹಾಗೆ ಹೈಟ್ ನೋಡೋದಾದರೆ ಇವ್ರದ್ದು 5.5 ಫೀಟ್ ಇದ್ದಾರೆ. ಇವರ ತಾಯಿ ಹೆಸರು ಬಂದು ರಜನಿ ತೆಂಡೂಲ್ಕರ್ ಅಂತ. ಹಾಗೆ ತಂದೆ ಹೆಸರು ಬಂದು ರಮೇಶ್ ತೆಂಡೂಲ್ಕರ್ ಅಂತ ಇವರ ತಂದೆಯ ಹೆಸರು. ಸಚಿನ್ ತೆಂಡೂಲ್ಕರ್ ಅವರ ಒಟ್ಟು ಆಸ್ತಿ ಮೌಲ್ಯ ಬಂದು 1500 ಕೋಟಿ ಇವರ ಒಟ್ಟು ಮೌಲ್ಯ ಆಗಿದೆ, ಆಸ್ತಿ ಮೌಲ್ಯ. ಹಾಗೆ ಇವ್ರಿಗೆ ಭಾರತ ರತ್ನ 2014ರಲ್ಲಿ, ರಾಜೀವ್ ಗಾಂಧಿ ಖೇಲ್ ರತ್ನ ಅದು ಕೂಡ 2014ರಲ್ಲಿ, ಪದ್ಮವಿಭೂಷಣ 2018ರಲ್ಲಿ. ಹೀಗೆ ತುಂಬಾ ಇವರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅಂತ ಹೇಳ್ಬೋದು. ಇವರು ವರ್ಲ್ಡ್ ಕಪ್ ವಿನ್ ಮಾಡಿದ್ದು ಬಂದು 2011ರಲ್ಲಿ ಕ್ರಿಕೆಟ್ ವರ್ಲ್ಡ್ ಕಪ್ನ ಇಂಡಿಯಾ ಪರವಾಗಿ ಆಡಿ ವಿನ್ ಮಾಡಿಕೊಡ್ತಾರೆ. ಇವರು ಮುಂಬೈ ಇಂಡಿಯನ್ಸಲ್ಲಿ ಕೂಡ ಆಡಿದ್ದಾರೆ. ಯಾವುದೇ ಕಾರಣಕ್ಕೂ ಇವರು ಕ್ರಿಕೆಟ್ನ ಎಂಡ್ ಮಾಡಬಾರ್ದು ಅನ್ನೋದೇ ತುಂಬ ಅಭಿಮಾನಿಗಳ ಒಂದು ಒತ್ತಾಸೆ ಆಗಿತ್ತು. ಆದರೂ ಕೂಡ ಇವರು 2012ರಲ್ಲಿ ಇವರು ರಿಟೈರ್ಮೆಂಟ್ನ ತಗೊಳ್ತಾರೆ. ಇವರ ಕ್ರಿಕೆಟ್ ಜರ್ನಿ ಸ್ಟಾರ್ಟ್ ಆಗಿದ್ದು ಬಂದು 1989ರಲ್ಲಿ ಇವರು ಫಸ್ಟು ಕ್ರಿಕೆಟ್ನ ಆಡ್ತಾರೆ. ಹಾಗೆ ಲಾಸ್ಟಲ್ಲಿ ಕ್ರಿಕೆಟ್ ಆಡಿದ್ದು ಬಂದು 2013ರಲ್ಲಿ ಇವರು ಲಾಸ್ಟಲ್ಲಿ ಕ್ರಿಕೆಟ್ ಆಡಿರೋವಂಥದ್ದು. ಆ ವರ್ಷವೇ ಇವರು ರಿಟೈರ್ಮೆಂಟ್ ಕೂಡ ತಗೊಳ್ತಾರೆ. ಹಾಗೆ ಇವರು ತುಂಬ ಒಳ್ಳೆ ಕ್ರಿಕೆಟರ್ ಅಂತ ವರ್ಲ್ಡ್ ವೈಡ್ ಪ್ರಸಿದ್ಧಿಯಾಗಿದ್ದಾರೆ. ಸಚಿನ್ ಅವ್ರಿಗೆ ಮೊದಲಿಂದನೂ ತುಂಬಾ ಇಷ್ಟ ಇತ್ತು ಕ್ರಿಕೆಟ್ ಬಗ್ಗೆ. ಹಾಗೆ ಇವರು ಮದುವೆ ಆಗಿದ್ದು ಬಂದು 1995ರಲ್ಲಿ ಅಂಜಲಿ ತೆಂಡೂಲ್ಕರ್ ಅವ್ರನ್ನ ಮದುವೆ ಆಗ್ತಾರೆ. ಹಾಗೆ ಇವ್ರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಮಗಳು ಹೆಸರು ಬಂದು ಸಾರಾ ಅಂತ, ಹಾಗೆ ಮಗನ ಹೆಸರು ಬಂದು ಅರ್ಜುನ್ ತೆಂಡೂಲ್ಕರ್ ಅಂತ ಮಗನ ಹೆಸರು. ಇವರು ಅದನ್ನು ಬಿಟ್ಟರೆ ನೆಕ್ಸ್ಟು ಆಡಿದಂತಹ ಮ್ಯಾಚ್ಗಳು ಬಂದು 2011ರಲ್ಲಿ ಕ್ರಿಕೆಟ್ ವರ್ಲ್ಡ್ ಕಪ್ನ ಗೆಲ್ಲಿಸ್ಕೊಡ್ತಾರೆ. ಇವರು ರಣಜಿಲ್ ಕೂಡ ಆಡಿದ್ದಾರೆ. ಹಾಗೆ T20 ತುಂಬ ಇವರು ವರ್ಲ್ಡ್ ರೆಕಾರ್ಡ್ ಮಾಡಿದ್ದು ಬಂದು T20ಲಿ ಮತ್ತು ಒನ್ ಡೇ ಮ್ಯಾಚ್ ಇರುತ್ತಲ್ಲ ಅದರಲ್ಲಿ ತುಂಬ ಒಳ್ಳೆ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಇವ್ರ ಥರ ರನ್ನ ಯಾರೂ ಇದುವರೆಗೂ ಸ್ಕೋರ್ ಮಾಡೋಕ್ಕಾಗಿಲ್ಲ. ಅದಕ್ಕೇ ಅನಿಸುತ್ತೆ ಇವ್ರನ್ನ ಗಾಡ್ ಆಫ್ ದಿ ಕ್ರಿಕೆಟ್ ಅಂತ, ಹಾಗೆ ಕ್ರಿಕೆಟಲ್ಲೇ ದೇವರು ಅಂತ ಹೆಸರು ಪಡೆದಿರೋದು ಸಚಿನ್ ಅವ್ರು ಮಾತ್ರನೇ ಅಂತಲೇ ಹೇಳ್ಬೋದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದಿದ್ರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.